ಎಲ್ರಿ ನಿಮ್ಮಮ್ಮ ಇಷ್ಟೊತ್ತಾದ್ರೂ ಬರಲಿಲ್ಲ. ಆ ಪೊದ್ದಿ ನಮಗೆ ನಯಾ ಪೈಸದ ಬೆಲೆನೂ ಕೊಡ್ತಾ ಇಲ್ಲ. ಕುಂತ್ರು ನಿಂತ್ರು ಟಾರ್ಚರ್ ಇಕ್ತಾಳಲ್ರಿ ಅಲ್ವೇನ್ರಿ ಅವಳು. ಕಸ ಗುಡಿಸ್ಬೇಕಿದ್ದವಳು ಬೇಕಂತ ಪಕ್ಕದಾಗಾಸ್ ನಡ್ಕೊಂಡೋಗೋದು. ಯಪ್ಪ ಸಾಕಾಗೋಯ್ತು. ನಿಮ್ಮಮ್ಮ ಅದು ಯಾವಾಗ ಬರ್ತದೋ, ನಮಗೆಲ್ಲ ಯಾವಾಗ ಕೊಡ್ತದೋ ರೀ. ಬಿಡ್ಬೇಡ್ರಿ ಹೊಸಿ ಏನಾರ ಕಾಸು ಗೀಸು ಎಲ್ಲನೂ ಇಸ್ಕೊಂಡು ಹೋಗ್ರಿ ಸರಿನಾ. ನಿಮ್ಗೂ ಅಧಿಕಾರ ಐತ್ರಿ ನೋಡಿ. ಕಾದು 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 ಸುಸ್ತಾಗೋಗ್ಬಿಟ್ಟಿದ್ದೀನಿ ನಾನಂತೂ. ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಿಲ್ಲ. ನೋಡಿ ನಿಮ್ಮಮ್ಮ ಎಷ್ಟು ಕೊಡ್ತದ ಅಷ್ಟು ಕಾಸನ್ನ ಇಸ್ಕಳಿ ಸುಮ್ಕಿನಿಯ. ಒಂದು ಮನೆಗಿನೇ ಮಾಡ್ಕೊಳಕ್ಕೆ ಏನಕ್ಕಾದ್ರೂ ಬೇಕಾಯ್ತದೆ. ಅದಕ್ಕೆ ತಾನೇ ಇಲ್ಲಿಗೆ ಬಂದಿರೋದು. ನಾನೇ ಸುಮ್ಕೆ ಬಂದಿದ್ದೀನ, ಇಸ್ಕೊಳಕ್ಕೆ ಬಂದಿರೋದು. ಇರು ಬಂದೇ ಬರ್ತದೆ ನಮ್ಮಮ್ಮ. ಈ ಪೊತ್ತಿ ಮಾತೆಲ್ಲ ಯಾಕೆ ಹೇಳ್ತೀಗ? ನೀನೇನು ತಲೆ ಕೆಡಿಸ್ಕೋಬೇಡ. ನಮ್ಮಮ್ಮಂಗೆ ನನ್ನ ಮೇಲೊಂದು ಹುಸಿ ಪಿರುತಿ ಐತೆ, ಕೊಟ್ಟರು ಕೊಡ್ತದೆ. ನೀನೇನು ಯೋಚನೆ ಮಾಡಬೇಡ ಸರಿನಾ. ಇಲ್ಲಾಂದ್ರೆ ನಾವು ಇದೇ ಮನೆಯಾಗ ಇರ್ತೀವಿ ಅಂತ ಕೇಳ್ಕೊಳ್ರಿ. ಓ ಬ್ರಾಹ್ಮಿ, ಬದ್ದಿ ಬಿಡ್ಬೇಕಲ್ಲ. ಅವಳು ಬಿಡಾಕಿಲ್ಲ. ನಮ್ಮ ನಿಮ್ಮ ಮನೆಗೆ ಇರಾಕ್ ಬಿಡು, ನಂಗೆ ಗೊತ್ತು. ಅವಳು ಕೊಡೋ ಟಾರ್ಚರ್ಗೆ ನೀನು ಒಂದು ದಿನನೂ ಇರಾಕಿಲ್ಲ ಓಡೈತೀಯ. ಸುಮ್ಕೆ ನಿಂಗೇನಿಯ ತಲೆನೋವು. ಎಂತ ದರಿದ್ರಗಳು ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟವಳೆ. ಅಮ್ಮ ಪದ್ದಿ ಒಂದೊಂದು ನೀರು ತಗೊಂಡ್ಬಿಟ್ ಬಾ. ಯಪ್ಪ ಬಿಸಿಲ್ನಾಗೆ ಸಾಕಾಗೋಯ್ತದೆ. ತಗಳಿ ಅತ್ತೆ, ಅವ್ರ ಬೇಗಿರೋ ನೀರೇ ತಗೊಂಡ್ಬಿಟ್ಟು ಬಂದಿದ್ದೀನಿ, ತಣ್ಣಗಿತ್ತವೆ ಅಂತ. ಉಸ್ ಹಬ್ಬ ಸಾಕಮ್ಮ ಸಾಕು. ಈ ಬಿಸಿಲ್ನಾಗೆ ಈ ಓಡಾಟ ನಿನಗೆ ಸಾಕು. ಅಮ್ಮ ಯಾರ್ಲ ನಿಮ್ಮಮ್ಮ? ಎಷ್ಟ್ ಕಿತ ನಿಂಗೆ ಮೆಟ್ನಾಗ ಹೊಡೆದು ಎಕಡದಾಗ ಹೊಡೆದು ಕಳಿಸ್ಬೇಕಲ್ಲ ನಿನ್ಗೆ. ಎಷ್ಟ್ ಕಿತ ಕಳ್ಸುದ್ರು ನಿನ್ನ ಮಕ್ ಹೋಗುತ್ತೂನುವೆ ಆದ್ರೂ ತಿರ್ಕೊಂಡ್ ಮಂತಕ್ಕೇನಿಯ ಬೊತ್ತಿ ಅಲ್ವೇನ್ಲ. ನಿನ್ಗೇನಲ್ಲ ಬಂದಿರೋದು ನಿಂಗೆ ದೊಡ್ಡಪತ್ತು. ನಿನ್ಗೆ ಎಷ್ಟ್ ಕಿತ ಉಗುತ್ ಕಳಿಸ್ಬಿಡ್ಬೇಕು ಹೇಳಿ ನಿನ್ನ. ಹಬ್ಬಬ್ಬಬ್ಬ ನಾಚಿಕೆ ಮಾನ ಮರುವುದಿರೋರಾದ್ರೆ ಒಂದ್ ಕಿತ ಉಗುತ್ ಕಳ್ಸಿದ್ರೆ ಇನ್ನೊಂದ್ ಕಿತ ಯಾರನ್ನೂ ಬರಕ್ಕಿಲ್ಲ. ಈ ಅಮ್ಮ ಏನು ಹಿಂಗಾಡ್ತಾಳಲ್ಲ, ಸಾಯ್ತಾಳೆ. ಈ ಅಮ್ಮಂಗಿನ ನಮ್ಮಮ್ಮ ಎಷ್ಟೋ ವಾಸಿ. ಕಷ್ಟ ಅಂತ ಹೋದ್ರೆ ಸಾಕು ಕೇಳಿದ್ದೆಲ್ಲ ಕೊಡ್ತಾಳೆ. ಅಮ್ಮ ನಾನೇನೋ ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀನಿ, ಅದು ನಿಜನೇನಿಯ. ಹಂಗಂತ ನಾನು ಯಾರಿಗೂ ಏನು ಮೋಸ ಮಾಡ್ತಿಲ್ಲ ಕಣಮ್ಮ. ನಾನು ಕಷ್ಟಪಟ್ಕೊಂಡು ಅದು ಇದು ಒಂದು ಜೀವನ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀನಿ. ಅಮ್ಮ ನನಗೂ ಸ್ವಲ್ಪ ಬಿಸ್ನೆಸ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಒಂಚೂರು ಕಾಸು ಕೊಡ್ಸಮ್ಮ. ನನಗೂ ಏನು ಆಸ್ತಿ ಪಾಸ್ತಿ ಅಂತ ಪಾಲುಗಿಲು ಅಂತ ಏನು ಕೊಟ್ಟಿಲ್ವಲ್ಲ. ಅದಕ್ಕೆ ನೆನೆಯ ಒಂಚೂರು ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ಏನಾರ ಕಾಸು ಗೀಸ್ ಕೊಟ್ಟರೆ ನಾನು ಬಿಸ್ನೆಸ್ ಏನಾರ ಮಾಡ್ಕೊತೀನಿ. ನೀನ್ ಯಾವ ಸೀಮೆ ಮಗ ಅಂತ ಹೇಳ್ಬಿಟ್ಟು ನಿನಗೆ ನಾನು ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ಕಾಸು ಕೊಡ್ಬೇಕಲ್ಲ. ನಾನು ಯಾಕಲ ಕೊಡ್ಬೇಕು ನಿನ್ನ ಬಿಸ್ನೆಸ್ಗೆ ಕಾಸು ಅಂತ ಹೇಳ್ಬಿಟ್ಟು? ನನ್ನ ಮಾತು ಏನಾರ ಕೇಳಿದೀಗ ಅಲ್ಲ ನೀನು? ಒಂದು ಮಾತು ಕೇಳಿದೀಗ ನೀನು ಏನಾದರೂ ನನ್ನ ಮಾತನ್ನ ಹೇಳು. ಅಮ್ಮ ಮಾತು ಕೇಳ್ದಿದ್ದಂಗೆ ಇರ್ಬೋದು, ಆದರೆ ಈ ಮನೆನಾಗೆ ನಾನು ಒಬ್ಬ ಮಗ. ನನಗೂ ಈ ಮನೆನಾಗ ಒಂದು ಒಕ್ಕೈತೆ. ನನಗೂ ನಾನು ನನ್ನ ಹೆಂಡತಿ ಬದುಕಬೇಕು ಅಂತ ಹೇಳಿದ್ರೆ ನಾನು ದುಡಿಲೇಬೇಕು, ಏನಾದರೂ ಜೀವನ ಕಟ್ಕೊಳ್ಳೇಬೇಕು. ನೀನೇನೋ ಒಂದು ಸ್ವಲ್ಪ ಕಾಸು ಗೀಸ್ ಕೊಟ್ಟರೆ ನಾನಂತೂ ಏನಾರ ಒಂದು ಬಿಸ್ನೆಸ್ ಮಾಡ್ಕೊಂಡು ನನ್ನ ಜೀವನ ನಾನು ಕಟ್ಕೊತೀನಿ. ನೋಡಮ್ಮ, ಈ ಮನೆನಾಗೆ ಎಲ್ರಿಗೂ ಎಷ್ಟು ಹಕ್ಕೈತೋ ನನಗೂ ಅಷ್ಟೇ ಹಕ್ಕೈತೆ. ಎಲ್ರಿಗೂ ಎಷ್ಟು ಮಾನ ಮರ್ಯಾದೆ ಎಷ್ಟು ಜವಾಬ್ದಾರಿ ಐತೋ ಅತ್ತೆ, ಅಷ್ಟು ಜವಾಬ್ದಾರಿ ಎಲ್ಲ ಮಕ್ಳಿಗೂ ಇರ್ಬೇಕು ಕಣತ್ತೆ. ನಾವಿಷ್ಟೆಲ್ಲ ಕಷ್ಟಪಟ್ಟು ನೋಡ್ಕೊಂತ ಇರೋ ನಮ್ಗೇನೇನು ಇವತ್ತು ಪೈಸಾ ಕೊಟ್ಟಿಲ್ಲ ಕಣತ್ತೆ. ನೋಡ್ಲಾ, ನಾನು ಯಾವಳಿಗೂ ಇಲ್ಲಿ 10 ಪೈಸಾ ಕೊಟ್ಟಿಲ್ಲ, ಯಾವನಿಗೂ 10 ಪೈಸಾ ಕೊಟ್ಟಿಲ್ಲ. ನಿನ್ನ ಹೋಗಿ ನಿಮ್ಮ ಅಣ್ಣನ ಕೇಳು, ನಿನ್ನ ತಮ್ಮನ ಕೇಳು, ಯಾರಿಗೂ 10 ಪೈಸಾ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನೋಡು, ನಾವಿರೋ ಗಂಟನೂ ಎಲ್ಲ ಜವಾಬ್ದಾರಿನೂ ನಮ್ದೇನೆಯ. ಅಷ್ಟು ಬಿಟ್ರೆ ನಾವಂತೂ ಇನ್ನ ಯಾರಿಗೂ ನನ್ನ ಪಾಲ್ಗಿಲ್ ಕೊಡಕ್ಕೆಲ್ಲ ಹೋಗಿಲ್ಲ ಅಷ್ಟೇನೇನೆ. ಆ ಮನೆಯಾಳಿ ರಾಧನ್ಗೆ 1 ಎಕರೆ ಜಮೀನು ಕೊಟ್ಟಿದ್ದೀಗ. ಲೇ, ನಿನಗೆ ಯಾಕಲ ಇಸ್ಯಾ? ಅದು ನನ್ನ ತವ್ರ ಮನೆ ಕಡೆ ಆಸ್ತಿ. ನಿನಗೂ ನಿಮ್ಮ ಅಪ್ಪಂಗೂ ಸಂಬಂಧಪಟ್ಟಿರೋ ಆಸ್ತಿ ಅಲ್ಲ ಅದು. ನೋಡು, ನನ್ನ ತವ್ರ ಮನೆ ಆಸ್ತಿಗೆ ಯಾರು ಪಾಲ್ದಾರರಲ್ಲ ಸರಿನಾ. ನಾನು ಮಾತ್ರನೇ ಪಾಲ್ದಾರಳು. ನಾನು ಯಾರು ಬೇಕೋ ಅವ್ರು ಕೊಟ್ಕೋತೀನಿ. ಅವಳು ನನ್ನ ಮಗಳಿದ್ದಂಗೆ ಕಳ್ಳ, ನಾನು ಕೊಟ್ಟಿದ್ದೀನಿ. ಅವಳಿಗೆಲ್ಲ ನಾನು ದಾರಿಗೆ ಹೋಗೋ ದಾಸ ಹಿಂಗೆ ಬೇಕಾದ್ರು ಕೊಟ್ಬಿಡ್ತೀನಿ. ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ ಕಳ್ಳ. ನಿನಗೆ ಹೇಳಿ ಹೇಳಿ ನನಗೂ ಸಾಕಾಗೋಗ್ಬಿಟ್ಟೈತೆ. ನೋಡ್ಲಾ, ಆಸ್ತಿ ಭಾಗ ಮಾಡಿಲ್ಲ, ಮಾಡೋದು ಇನ್ನೂ ಇಲ್ಲ. ನಾವು ಬದುಕಿರೋ ಗಂಟ ಆಸ್ತಿ ಭಾಗ ಮಾಡೋಕ್ಕಿಲ್ಲ. ಯಾರಿಗೂ 10 ಪೈಸಾ ಕೊಡಂಗಿಲ್ಲ. ನಾನಂತೂ ಮನೆನಾಗ ದುಡಿಬೇಕು, ತಿನ್ಬೇಕು, ಅಷ್ಟು ಬಿಟ್ರೆ ಇನ್ನು ನಾನು 10 ಪೈಸಾ ಬಿಚ್ಚಕ್ಕಿಲ್ಲ ರೀ. ಮತ್ತೆ ನಾವು ಇದೇ ಮನೆಗೆ ಇರ್ತೀವಿ ಅಂತ ಹೇಳಿ. ಅಮ್ಮ, ನಾನು ಈ ಮನೆ ಮಗನೇನಿಯ. ಇನ್ಮೇಲೆ ನಾನು ಇದೇ ಮನೆಗೆ ಇರ್ತೀನಿ. ಹಾ ಇರು, ನಾನು ಯಾರೋ ಬೇಡ ಅಂತನ್ನ. ಅಮ್ಮ ನಿಜವಾಗ್ಲೂ ಒಪ್ಕೊಂತ ಇದೀಯಾ? ಅಯ್ಯೋ ಬಾವ, ಇದೇ ನಿಂಗಂತೀರಾ? ಮನೆ ಮಗ ಅಲ್ವಾ, ಮನೆ ಮಗುನ ಕಷ್ಟ ಇಲ್ಲಿರ್ಬೇಕು ಅಂತ ಬಂದ್ರೆ ಬ್ಯಾಡ ಅಂತ ಹೇಳ್ಬಿಟ್ಟು ಯಾವ ತಾಯಿ ತಾನೇ ಕಳಿಸ್ತಾಳೆ? ನೀವೇ ಯೋಚನೆ ಮಾಡಿ. ಅತ್ತೆ ಅಂತಂದ್ರೆ ತುಂಬಾ ಒಳ್ಳೆಯವರು. ನೋಡಿದ್ರ ಅತ್ತೆ ಎಷ್ಟೊಂದು ನಿಮ್ಮ ಮೇಲೆ ಆಸೆ ಇಟ್ಕೊಂಡವ್ರೆ ಅಂತ ಹೇಳ್ಬಿಟ್ಟು. ಅಬ್ಬಬ್ಬಾ, ಈ ಮನೆ ಮಗ ಇರೋದ್ರಾಗೆ ಯಾವ ತೆಪ್ಪುನ್ವೆ ಇಲ್ಲ ಬಿಡಿ, ಅಲ್ವಾ ಅತ್ತೆ? ಅಮ್ಮ ಸದ್ಯ ಅಮ್ಮ, ಮತ್ತು ನಾನು ಮನೆ ಕೆಲಸ ಮಾಡ್ಕೊಂಡು ಇದೇ ಮನೆಗೇನೇ ಇರ್ತೀನಿ. ನಾನು ಹೊಲದ ಕೆಲಸ ಅದು ಇದು ಎಲ್ಲ ನೋಡ್ಕೊತೀನಿ. ಆರಾಮಾಗೇನೇ ಇರ್ತೀನಿ. ನಾನು ಇದೇ ಮನೆಗೇನೆಯ ಹಬ್ಬಬ್ಬ ನೆಮ್ಮದಿಯಾಗಿದ್ಬಿಡ್ತೀನಿ. ಈ ಬ್ಯಾರೆ ಮನೆ ಮಾಡೋದು ಅದು ಇದು ಎಲ್ಲನೂ ಏನು ಬೇಕಾಗಿಲ್ಲ. ಹೂ ಕಣ್ಣ, ನೀನಿರು. ಬ್ಯಾಡ ಅಂತಂದವ್ರು ಯಾರು? ನಾನು ಹೇಳಿಲ್ವಾ, ನಮ್ಮ ಅಮ್ಮಂಗೂ ಸೆಂಟಿಮೆಂಟ್ ಐತೆ ನನ್ನ ಮೇಲೆ. ಒಂಚೂರು ಹೇಳಿದ್ರೆ ನಮ್ಮ ಅಮ್ಮನೂ ಒಪ್ಕೋತಾರೆ ಅಂತ ಹೇಳ್ಬಿಟ್ಟು ಈಗ ನೋಡ್ದ ನಮ್ಮಮ್ಮ ಹೆಂಗ್ ಒಪ್ಕೊಂಡ್ರು ಅಂತ. ಬಾವ, ಅತ್ತೆ ಹೇಳಿದ್ದು ನೀವಿ ಮನೆಗಿರ್ಬೇಕು ಅಂತ ಹೇಳ್ಬಿಟ್ಟು.
ಯಾರ್ಯಾರನ್ನ ಮನೆಗಿರಿಸ್ಕೋಬೇಕು ಅಂತ ಅಲ್ಲ. ಅವಳು ನಿಮ್ಗೆ ಏನಾಗ್ಬೇಕು? ಅವಳ ಹತ್ರ ಯಾಕೆ ಇಷ್ಟೊಂದು ಖುಷಿಯಾಗಿ ಹೇಳ್ಕೊತಾ ಇದ್ದೀರಾ? ಈ ಮನೆನಾಗೆ ನೀವೊಬ್ರು ಮಾತ್ರನೇ ಇರ್ಬೇಕು ಅಲ್ವಾ ಅತ್ತೆ? ಲೇ ಪದ್ದಿ, ನಿನ್ನ ಮಾತಲ್ಲ ಈ ಮನೆಯಾಗ ನಡೆಯೋದು. ನೋಡು, ನಮ್ಮಮ್ಮ ಹೇಳ್ದಂಗೆ ಏನಿಯ ನಡೆಯೋದು. ನಾನು ಅದನ್ನೇನೇ ಹೇಳ್ತಾ ಇದ್ದೀನಿ. ನೀನು ಒಬ್ನೇ ಮನೆಯಾಗಿರ್ತೀಯ, ರಾಧನ್ ಜೊತೆ ಆರಾಮಾಗಿರು. ಬ್ಯಾಡ ಅಂತಂದಾರ ಯಾರು? ನೋಡ್ಲಾ, ಇವಳು ಯಾವ ಸೀಮೆಳು ಅಂತ ಹೇಳ್ಬಿಟ್ಟು ಇವಳು ನನ್ನ ಮನೆಗೆ ಇರಿಸ್ಕೋಬೇಕಲ್ಲ. ಬುದ್ಧಿ ಸರಿಯಾಗಿ ಏನೇ ಹೇಳ್ತಾವಳೆ. ಅಮ್ಮ, ಅದು ಹೇಳಿ ಬಾವ, ಫೋನ್ ತಗೊಂಡ್ಲಾ, ರೆಕಾರ್ಡ್ ಮಾಡ್ಕೊಂಡ್ಲಾ? ಅವಳು ನಿಮ್ಗೆ ಏನಾಗ್ಬೇಕು? ಪ್ಲೀಸ್ 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 ಹೇಳಿ ಬಾವ. ಒಂದೇ ಒಂದ್ಕಿತ ಅವಳು ಏನಾಗ್ಬೇಕು ನಿಮ್ಗೆ? ಅವಳನ್ನ ಯಾಕೆ ಮನೆಗೆ ಇರಿಸ್ಕೊತೀರಾ? ಹೇಳಿ. ನನಗೂ ಸಾಕ್ಷಿ ಹುಡುಕಿ 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 ಸಾಕಾಗೋಗ್ಬಿಟ್ಟೈತೆ. ನೀವು ಎರಡನೇ ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಕ್ ಸಾಕ್ಷಿಗಳೇ ಇಲ್ಲ ನನಗಂತೂ. ಪ್ರೂವ್ ಮಾಡಕ್ಕಂತೂ ಒದ್ದಾಡ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ಒಂದೇ ಒಂದ್ಕಿತ ಇವಳೇ ನನ್ನ ಹೆಂಡತಿ, ಎರಡನೇ ಹೆಂಡತಿ ಅಂತ ಒಂದೇ ಒಂದ್ಸಲ ಹೇಳಿ ಬಾವ. ಒಂದೇ ಒಂದ್ಸಲ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಲಾ, ರಾಧನ್ ಜೊತೆ ಸಂಸಾರ ಮಾಡ್ಕೊಂಡು ಇತ್ತೀಗ ಇರು. ಇಲ್ಲ ಅಂತಂದ್ರೆ ಮೂರ್ವಾ ದಿನ ಇವಳು ಯಾವಳನ್ನ ಕರ್ಕೊಂಡು ಹೊಂಟೋಗ್ಬಿಡು. ಇನ್ನು ಆಸ್ತಿ ಪಾಲು ಗೀಲು ಎಲ್ಲ ಇನ್ನು 10 ವರ್ಷ ಬಿಟ್ಕೊಂಡೆ ಆಯ್ತದೋ, 15 ವರ್ಷ ಬಿಟ್ಕೊಂಡೆ ಆಯ್ತದೋ, ಇಲ್ಲ ಆಸ್ತಿ ಎಲ್ಲ ನಾವು ಕಷ್ಟ ಅಂತ ಮಾರೇ ಹಾಕ್ತೀವೋ, ಅದೆಲ್ಲನೂ ನಮಗೆ ಬಿಟ್ಟಿದ್ದು. ನೀನೇನು ಸಂಪಾದನೆ ಮಾಡಿದ್ದಲ್ಲ, ಇಲ್ಲಿಂದ ದಯವಿಟ್ಟು ಹೋಯ್ತಿರ್ಬೋದು. ನೋಡ್ ಮಗ, ನನಗೂ ನಿನ್ನ ಬೊಯ್ದು ಬೊಡ್ದು ಪರ್ಕೆಗೆ ಹಾಕಿ ಸಾಕಾಗೋಗ್ಬಿಟ್ಟೈತಿ. ಮೂರೂ ಬಿಟ್ಟು ಬಂದು ನಿಂತ್ಕತೀಗ ಅಂದ್ರೆ ಅವಬ್ಬ, ನಿನ್ಗೆ ಹೊಡೆದು ನಾನು ಯಾಕ್ಲಾ ಆಯಾಸ ಮಾಡ್ಕೊಂಡ್ಲಿ? ಒಂದು ಮಾತಂತೂ ಹೇಳ್ತೀನಿ, ನಾನಂತೂ 10 ಪೈಸಾ ಕೊಡಕ್ಕಿಲ್ಲ. 3 ಜನ ಗಂಡು ಮಕ್ಳಾಗ ಯಾರಿಗೂ ಕೊಟ್ಟಿಲ್ಲ. ನನ್ನ ಮಗ ನಿಮ್ಮ ಅಣ್ಣಯ್ಯ ಹೋಗಿ ಹೆಂಡತಿ ಮನೆಗೆ ಬಿದ್ದವನಲ್ಲ, ನೀನು ಹೋಗಿ ಎಲ್ಲನ ಬಿದ್ದಿರು. ಬ್ಯಾಡ ಅಂತಂದ್ರೆ ಯಾರು? ಇಲ್ಲ, ಎಂಡ್ರ ಜೊತೆ ಕೆಲಸ ಮಾಡ್ಕೊಂಡು ಇಲ್ಲಿಕ್ತಿನಮ್ಮ ಅಂದ್ರೆ ಸಂತೋಷನೇ. ರಾಧನ್ ಇವಾಗೇನೋ ಬಿಸಿನೆಸ್ ಮಾಡ್ತಾವಳೆ, ನೀನು ಅವಳ ಜೊತೆ ಕೈ ಜೋಡಿಸ್ಬಿಟ್ಟು ಬಿಸಿನೆಸ್ ಮಾಡ್ಕೊಂಡು ಏನೋ ನಿನ್ನ ಜೀವನ ನೀನು ನೋಡ್ಕ. ಬ್ಯಾಡ ಅಂತಂದರೆ ಯಾರು? ಅಮ್ಮ, ನೀನು ಈ ಪದ್ದಿ ಮಾತು ಕಟ್ಕೊಂಡು ಹಿಂಗೆಲ್ಲ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ಲ ಕಣಮ್ಮ ನಾನಂತೂನುವೆ. ಹಲೋ, ನಾನೇನು ಅತ್ತೆ ಹೇಳ್ಕೊಟ್ಟಿಲ್ಲಪ್ಪ. ಇರೋ ನ್ಯಾಯನ ಕೇಳಿದ್ದೀನಿ ಅಷ್ಟೇನಿಯ, ಏಳೋ ಥರ ಮಾಡಿದ್ದೀನಿ ಅಷ್ಟೇನಿಯ. ಸುಮ್ಕೇನಿಯ, ನೀವು ಇಲ್ಲಿಂದ ಹೋಗ್ಬೋದು. ಅಬ್ಬಬ್ಬ, ಈ ವಿಷಯ ಕೇಳೋಕ್ಕೆ 1 ಗಂಟೆ 2 ಗಂಟೆಯಿಂದ ಕಾಯ್ಕೊಂಡು ಕುಂತವ್ರು ಕಣತ್ತೆ. ನೀವು ಒಳ್ಳೆ ಸರಿಯಾಗಿ ಹೇಳ್ಬಿಟ್ಟೇನಿಯ ಕಳಿಸ್ತಾ ಇದ್ದೀರಿ ನೋಡಿ. ಏನು ಮಾಡ್ತಿರೋ? ಈ ಮನೆನಾಗ ಇರ್ತಿರೋ, ಇವಳನ್ನ ಬಿಟ್ಬಿಟ್ಟು, ಇಲ್ಲ ಇವಳನ್ನ ಕರ್ಕೊಂಡು ಮನೆ ಬಿಟ್ಬಿಟ್ಟು ಹೋಯ್ತಿರೋ? ಯೋಚನೆ ಮಾಡಿ ಅತ್ತೆ. ಈ ಮನೆನಾಗೆ ನಮ್ಮ ಯಜಮಾನ್ರಿಗೂ ಆಸ್ತಿನಾಗ ಒಕ್ಕೈತೆ. ಅಯ್ಯೋ, ನೀನು ಇಷ್ಟು ಬೆಂಕಿ ಯಾಕ? ಲೇ, ನನಗೆ ಬೇಕಾದಾಗ ಭಾಗ ಮಾಡ್ಕೊಡ್ತೀನಿ, ನೀನು ಯಾವಳೆ ಕೇಳಕ್ಕೆ? ಓಹೋ, ಸೀಮೆಗಿಲ್ದ್ರೊಳಗೆ ಬಂದ್ಲು ಭಾಗ ಕೇಳಕ್ಕೆ. ನೋಡೇ, ನಾನು ಸಾಯೋ ಗಂಟ ಭಾಗ ಮಾಡ್ಕೊಡಕ್ಕಿಲ್ಲ. ನಾನು ಯಾಕೆ ನಮ್ಮ ಆಸ್ತಿಗಳನ್ನ ಭಾಗ ಮಾಡ್ಕೊಡ್ಲಿ? ನೀನೇನು ಊಟಕ್ಕೆ ಬಟ್ಟೆಗೆ ಇಕ್ಬಿಟ್ಟಿದ್ದೀರಾ? ಈ ನನ್ನ ಮಕ್ಕಳು ನಮ್ಮನ್ನು ಸಾಕ ಊಟಿಗೆ ಭಾಗ ಮಾಡ್ಬೇರೆ ಕೊಟ್ಬಿಡ್ತಾರೆ. ಭಾಗ ಮಾಡ್ಬಿಟ್ಟು ಚಿಪ್ ಹಿಡ್ಕೊಂಡು ಹೋಗ್ಲ ನಾನು? ಎದೋಗಿ ಸುಮ್ಕೇನೆನಿಯಾ? ನೋಡಿದ್ರೇನ್ರಿ ನಿಮ್ಮಮ್ಮ ಹೆಂಗ್ ಮಾತಾಡ್ತಾ ಐತಿ ಅಂತ ಹೇಳ್ಬಿಟ್ಟು? ಇದೆಲ್ಲ ನಿಮ್ಮಮ್ಮ ಮಾತಾಡ್ತಿರೋದಲ್ಲ, ಈ ಪೊದ್ದಿ ಮಾತಾಡ್ಸಿಸ್ತಿರೋದು. ಈಗ ಏನ್ ಮಾಡೋದು ಅಂತ ನನ್ನೇ ಕೇಳ್ತಿರಲ್ಲ ನೀವು? ನಿಮ್ಮ ಕೈಲಿ ಏನು ಮಾಡಕ್ ಆಗಕ್ಕಿಲ್ವಾ? ಹಂಗಾರೆ ನಮ್ಮ ಅಣ್ಣ ಹೇಳೋದು ನಿಜನೇನಿಯಾ? ನಮ್ಮ ಅಣ್ಣಂತಾಗ ಚಾಲೆಂಜ್ ಮಾಡ್ಬಿಟ್ಟು ಬಂದಿದ್ದೀನಿ, ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸಮಾಧಾನ ಮಾಡ್ಕ. ಹಿಂಗಾಯ್ತದೆ ಅಂತ ನನ್ಗೇನ್ ಗೊತ್ತಿತ್ತು? ಏನೋ ಒಂದು ಮಾಡ್ತೀನಿ ನೋಡಿ. ಲೇ ಪದ್ದಿ, ನೋಡ್ಕಂತೀನಿ. ಶಾನೆ ಮೆರೆಯಕ್ಕೆ ಹೋಗ್ಬೇಡ. ನಂದೇ ನಡೀತಾ ಐತಿ ಅಂತ ಹೇಳ್ಬಿಟ್ಟು ನಿನಗೆ ಸರಿಯಾಗಿ ನೀನು ನೋಡ್ಕಂತೀನಿ. ನೋಡ್ತಾ ಇರು. ಇವತ್ತು ನಮ್ಮನ್ನು ಇಂಥ ಗತಿಗೆ ತಂದಿದ್ದೀಗಲ್ಲ, ನಿನಗೂ ಇಂಥ ಗತಿ ಬರ್ತದೆ. ಈ ಮನೆನಾಗ ಎಲ್ಲರೂ ಈಚೆ ಕಡೆಗೆ ಹಾಕ್ಬಿಟ್ಟು ಈ ಮನೆನಾಗ ಮೆರ್ಕೊಂಡಿದ್ದೀಗಲ್ವ ನೀನು, ನಿನಗೆ ಒಂದು ಸರಿಯಾದ ಗತಿನೇ ನೀನೇ ಬರ್ತದೆ. ನೋಡ್ತಾ ಇರು. ನಾನು ಮಾಡಿರೋ ಕರ್ಮ ನಂದು, ನೀನು ಮಾಡಿರೋ ಕರ್ಮ ನಿಂದು, ಸರಿನೇ? ನಾನು ಅತ್ತೆ ಸೇವೆ ಮಾಡ್ಕೊಂಡು ನನ್ನ ಗಂಡ ಇಲ್ಲೆಲ್ಲ ಅತ್ತೆ ಮನೆಯಾಗ ಹೊಲದ ಕೆಲಸ, ಆ ಕೆಲಸ, ಈ ಕೆಲಸ ಅಂತ ಮಾಡ್ಕೊಂಡು ಮರುವಾದಿನಾಗ ಜೀವನ ಮಾಡ್ತಾ ಇದ್ದೀವಿ. ನಿನ್ ತರ ಮದುವೆ ಆಗಿರೋ ಗಂಡಸಿಂದೆ ಬಿದ್ದು ಒಬ್ರು ಸಂಸಾರ ನಾಳು ಮಾಡ್ಬಿಟ್ಟು ಹಿಂದೆ ಹೋಗಂತ ಕೆಲಸನ ನಾವು ಮಾಡಿಲ್ಲ, ಮಾಡೋದನ್ನೂ ಇಲ್ಲ. ಹೋಗೆಲೇ, ನೋಡಿದೀನಿ. ನಡಿಗೆ ಹೋಗೋಣ. ನನಗೆ ಕೇಳಿಲ್ವಾ? ನಡಿ ಹೋಗೋಣ. ಯಪ್ಪ, ಇನ್ನು ಮದುವೆ ಮಾಡ್ಕೊಂಡು ವಾರ ಆಗಿಲ್ಲ, ಆಗ್ಲೇನಿಯ ಆಸ್ತಿ ಕೇಳಕ್ಕೆ ಗಂಡನೇನಿಯ ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟವಳೆ. ನೋಡಿದ್ರ ಅತ್ತೆ, ಈ ಮಿಟುಗ್ಲಾಡಿ ಎಂತೋಳು ಅಂತ ಹೇಳ್ಬಿಟ್ಟು ಪದ್ದು ನನಗೂ ಸಾಕಾಗೋಗ್ಬಿಟ್ಟೈತ್ ಕಣವ. ನೋಡಿ ಯವ್ವ, ಹಾಳಾಗೋಗ್ಲಿ ಬಿಟ್ಟಾಕತ್ತಾಗಿ. ಏನಾರ ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ. ಇನ್ನೇನು ತಾನೇ ಹೇಳಿ ನಾನು ತಾನೇ ಇವಕ್ಕೆ? ಅಯ್ಯೋ ಬಿಡು, ಅದೆಲ್ಲ ಈ ಥರ ಎಲ್ಲ ಹಾಳಾಗೋಗ್ಲಿ. ಸರಿ ಬಿಡಿಯತ್ತೆ, ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಸರಿ, ಬಟ್ಟೆ ಬ್ಲೌಸ್ ಎಲ್ಲ ಹಾಕಿದ್ನಲ್ಲ, ಹೋಗ್ಬಿಟ್ಟು ಆಗೈತೆ ನಾವು ಕೇಳ್ಕೊಂಬಿಟ್ಟು ಬರ್ತೀನಿ ರೀ. ಹೋಗ್ಬಿಟ್ಟು ನೋಡೋಣ, ಆಗೈತೆ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಈ ದುಡ್ಡು ಕೊಟ್ಬಿಟ್ಟು ಇಸ್ಕೊಂಬಿಟ್ಟು ಬರ್ತೀನಿ. ಹಬ್ಬಕ್ಕೆ ಆಯ್ತದೆ. ಇವ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸರಿ ಕಣವ.
ಈಗ ಏನ್ ಮಾಡೋದು? ನಮ್ಮ ಅಣ್ಣನ ಹತ್ರ ಚಾಲೆಂಜ್ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ನಾವಂತೂ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಅಂತ ಹೇಳ್ಬಿಟ್ಟು ಸಾಂಗಾಗೆ ಏನಿಯ ಫೇಮಸ್ ಆಗೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಒಂದು ಸಾಂಗಾಗೆ ಏನಿಯ ಸಾವ್ಕಾರ ಆಗಲ್ವಾ? ನಾವು ಆಗ್ಬೇಕ್ರಿ ಹೆಂಗನ ಮಾಡಿ ಅಂತ ಹೇಳಿದ್ರೆ ನೀವು ತಲೆನೇನಿಯ ಕೆಡಿಸ್ಕೊಂತ ಇಲ್ಲ ನೋಡಿ. ಹೆಂಗನ ಮಾಡಿ ನಾವು ಏನಾದರೂ ಒಂದು ಮಾಡೇ ಮಾಡಬೇಕು. ನಿಮ್ಮಮ್ಮ ಅಂತೂ 10 ಪೈಸೆ ದುಡ್ಡು ಕೊಡಲಿಲ್ಲ ನಮಗೆ. ಈಗ ನಾವು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು? ಉಳ್ಕೊಳ್ಳೋಕ್ಕೆ ನಮಗೆ ಮನೆನೂ ಇಲ್ವಲ್ರಿ. ಲೇ, ಸಮಾಧಾನ ಮಾಡ್ಕ. ಯೋಚನೆ ಮಾಡಿದ್ರೆ ಏನಾದರೂ ಸಿಕ್ಕೇ ಸಿಗ್ತದೆ. ಹಬ್ಬ ಬೇರೆ, ಈ ಹಬ್ಬದ ಟೈಮಾಗಿ ಏನು ಮಾಡಬೇಕು ಅಂತೂ ತಲೆ ಏನಿಯೇ ಓಡ್ತಾ ಇಲ್ಲ ನನಗಂತೂ. ಒಂದು ಮನೆನ ಮಾಡ್ಕೊಳ್ಳಿ ಅಂತಂದರೆ ಹೆಂಗೆ ಮಾಡ್ಕೊಳ್ಳೋದು ಅಂತಲೂ ಅರ್ಥ ಆಯ್ತಿಲ್ಲ ನೋಡು. ಬಾಡಿಗೆ ಮನೆ ಯಾವುದನ್ನ ಮಾಡ್ಕೋಬೇಕು. ಸದ್ಯಕ್ಕೆ ಬಾಡಿಗೆ ಮನೆ ಮಾಡ್ಕೊಳ್ಳೋಕ್ಕೆ ಕಾಸು ಇಲ್ವಲ್ಲ. ಥು, ನಿಮ್ಮ ಅಣ್ಣ ಮಾಡಿದ ಕೆಲಸ ಬೀದಿಗೆ ಬಂದ್ಬಿಟ್ಟೆ. ಇಲ್ಲ ಅಂದರೆ ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ಆಮೇಕಿಂತ ಈಚೆ ಕಡೆಗೆ ಬರ್ಬೋದಿತ್ತು. ನಿಮ್ಮ ಅಣ್ಣ ಅದು ಯಾಕೆ ನಾನು ಕಂಡ್ರಾಗಕ್ಕಿಲ್ವೋ? ಊರ 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 ಅಂತಲೇ ನಮ್ಮನ್ನು ನೋಡಿದ್ರೆ ಏನಿಯ ಸಾಕು. ಥೋ ಬುಡತ್ತಗೆ. ಈಗ ಏನು ಮಾಡೋದು ಅಂತ ಅರ್ಥ ಆಯ್ತಿಲ್ಲ ನನಗಂತೂ. ಎಲ್ಲಿಗೆ ಹೋಗೋದು? ಇನ್ನು ಯಾರ ಮನೆಗೆ ಹೋದ್ರೆ ಇರ್ಬೋದು ಹೇಳು? ನಿಂಗೆ ಯಾರನ್ನ ಗೊತ್ತಿರೋ ಅಂಥ ಫ್ರೆಂಡ್ಸು ಗಿಣ್ಸು ಯಾರಾದ್ರೂ ಅವರಾ? ನೋಡಿ, ನನಗೆ ಯಾವ ಫ್ರೆಂಡ್ಸು ಗಿನ್ಸು ಯಾರೂ ಇಲ್ಲ, ಸರಿನಾ? ಅದು ಮನೆನ ಕಿಟ್ಕೊಳ್ಳೋ ಅಂಥವ್ರು ಯಾರೂ ಇಲ್ಲ. ಫ್ರೆಂಡ್ಸ್ ಮನೆಗೆ ಹೋಗಿರಕ್ಕನ ಆಯ್ತದ? ಒಂದಿನ ಚಂದ, 2 ದಿನ ಚಂದ, 3ನೇ ದಿನ ಬಾಯಿ ಬಡ್ಕೋಬೇಕಾಯ್ತದೆ. ಇಲ್ಲ, ಈಗ ಮತ್ತೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನೀನೇನಿಯ ಹೇಳು. ನನಗೇನ್ರಿ ಹೇಳ್ತೀಯಾ? ನೀವ್ ಹೇಳ್ರಿ. ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ನೀವು ನನ್ನ ಕರ್ಕೊಂಡು ಹೋಗ್ಬೇಕು. ಅದ್ಬಿಟ್ಬಿಟ್ಟು ನನಗೆ ಕೇಳ್ತಾ ಇದ್ದೀರಾ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನೀವೇ ಯೋಚನೆ ಮಾಡಿ, ನನಗೆ ತಲೆ ಕೆಡಿಸ್ಬೇಡಿ. ನೋಡಿ, ಭದ್ರಮ್ಮನ ಮಗಳು ಬೀದಿಗೆ ಬಿದ್ಲು ಅಂತ ಮಾತ್ರ ಈಚೆ ಕಡೆ ವಿಷಯ ಗೊತ್ತಾಗಬಾರ್ದು ಅಷ್ಟೇ. ನೀಯ ದೊಡ್ಡ ಬೀದಿನ ನಿಂತ್ಕೊಬಿಡ್ನಲ್ಲ, ನೀವು ನಂಬಿಟ್ಟು ಮದುವೆ ಮಾಡ್ಕೊಂಡಿದ್ದಕ್ಕೆ ಇದೇ ನೀಯ ಬಹುಮಾನ ನೀವು ಕೊಡೋದು ನನಗೆ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಚಿಗಿಯೋಣ. ನಂಬಿಕೆಯ ದೂರ ಇಟ್ಟು ನಂಬಿಕೆಗೆ ಎಗಲ ಕೊಟ್ಟು ಛಲದಿಂದ ದುಡಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ತಂಗ್ಯಮ್ಮ ರೆಕ್ಕೆ ಕಟ್ಟಿ ಚಿಗಿಯೋಣ. ಹಣ ಸುಮ್ಕೆ ನಂಗೆ ಗುರುಸ್ಬೇಡ ನೀನು. ನೀನೇ ಹೇಳ್ದಲ್ಲಮ್ಮ, ಒಂದು ಹಾಡು ಹೇಳೋಷ್ಟೊತ್ತಿಗೆ ಫೇಮಸ್ ಆಯ್ತೀನಿ ಅಂತ. ಅದಕ್ಕೆ ಹಾಡು ಹೇಳ್ತಾ ಇದ್ದೆ. ಪಾಪ ನನ್ನ ತಂಗಿ ಫೇಮಸ್ ಆಗಲಿ ಅಂತ ಹೇಳ್ಬಿಟ್ಟು ಮುಚ್ಕೊಂಡು ನನ್ನ ಫ್ರೆಂಡ್ ದುಬೈಯಾಗಿದ್ದ. ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ, ನನಗೆ ಪ್ರೀತಿನೇ ಮುಖ್ಯ ಅಂದಲ್ಲ. ಸಾಯಿವ ಪ್ರೀತಿನಾಗ ಏನಿಯ ಗೊತ್ತಾಯ್ತದೆ? ಪ್ರೀತಿ ಮುಖ್ಯ ಅಲ್ವಾ? ಪ್ರೀತಿ ನೋಡ್ಕ ನಿನ್ನ ಪ್ರೀತಿ ನಿನ್ನ ಎಲ್ಲಿ ಕರ್ಕೊಂಡು ಬಂದು ನಿಲ್ಸೈತೆ ಅಂತ ಹೇಳ್ಬಿಟ್ಟು 4 ನನ್ನ ಮಗನ ಕಟ್ಕೊಂಡ್ರೆ ಹಿಂಗೆ ನೀ ಆಗೋದು. ಪ್ರೀತಿ ಹೊಟ್ಟೆ ತುಂಬಿಸಲ್ಲ, ಹೊಟ್ಟೆ ಸುನ ಕೇಳಲ್ಲ. ರೀ, ಏನಾದ್ರೂ ಮಾಡಿ ಇವ್ ನಮ್ಮನ್ನ ಆಡ್ಕೊಂಡು ನಗ್ತಾವನೆ. ಇವನ್ ಮುಂದೆ ನಾನು ಚೆನ್ನಾಗಿ ಬೆಳಕು ತೋರಿಸ್ಬೇಕು. ಏನಾರ ಒಂದು ಐಡಿಯಾ ಉಪಯೋಗಿಸಿ. ಏನು ಮಾಡಲಿ?